ಮನುಷ್ಯನ ದೇಹನಿಗೆ ಯಾವ ರೀತಿಯಾದಂಥ ಶಿಕ್ಷೆ ದೊರಕ್ತಾ ಇದೆ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶಿಕ್ಷೆ ಯಾರು ಕೊಡ್ತಾ ಇರೋದು? ದೇವ್ರ? ಅಲ್ಲೇ ತಾನೇ ಸಿಗೋದು ನಮ್ಮ ದಾರಿ. ಹೌದು ಗುರು. ಶಿಕ್ಷೆ, ಈ ದೇಹಕ್ಕೆ ಶಿಕ್ಷೆ ಯಾರು ಕೊಡ್ತಾ ಇರೋದು? ದೇವ್ರು ಕೊಟ್ಟಿರ್ಬೋದಾ? ಕೊಟ್ಟಿದ್ದಾನಾ? ಇಲ್ಲ. ಎರಡನೇ ವಿಷಯ, ನಮ್ಮ ದೇಹಕ್ಕೆ ಶಿಕ್ಷೆ ಅಂದರೆ ಯಾವುದು ಅಂತ ಮೊದಲು ತಿಳ್ಕೊಬೇಕು ನಾವು. ಹೌದು ಅಲ್ವಾ? ಹೌದು. ದೇಹಕ್ಕೆ ಶಿಕ್ಷೆ ಯಾವುದು? ಹಲವಾರು ಶಿಕ್ಷೆಗಳಿದೆ, ಸಾವಿರಾರು ಇದೆ. ಎಲ್ರಿಗೂ, ಕೆಲವರಿಗೆ ಕೆಲವರು ಒಂದೇ ಅಂದ್ಕೊಂಡಿರ್ತಾರೆ, ಆದರೂ ಶಿಕ್ಷೆನೇ ಅದು, ಮಗು ಸೇರಿ. ಆ ಶಿಕ್ಷೆ ಯಾವುದು ಅಂದರೆ ಚಿಂತೆ. ಈಗ ಎಲ್ರಿಗೂ ಇದೆ ತಾನೇ ಇರೋದು, ಅವರವರದೇ ಚಿಂತೆಗಳು. ಹೌದು. ಈ ಚಿಂತೆ ಬೇಡ, ಯಾರಿಗೂ ಇಷ್ಟ ಇಲ್ಲ, ಆದರೂ ಇವ್ರನ್ನ ಬಿಡಲ್ಲ. ಬಿಡಲ್ಲ. ಹಾಗಿರಬೇಕಾದ್ರೆ ಇದು ದೇವರೇ ಕೊಟ್ಟು ಕಳಿಸಿದ್ರ ಅಥವಾ ನಾವೇ ಅದನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವ ಅಂತಕ್ಕಂತಹ ವಿಚಾರವನ್ನು ನಾವು ಗಮನಿಸ್ಕೊಂಡಾಗ ಚಿಂತೆ ಮಾಡಬಾರ್ದು ಅಂತ ಅವ್ರಿಗೂ ಗೊತ್ತು. ಹೌದು. ಬೇಡ ಅಂತೀನಿ, ಆದರೂ ಈ ಬೇಡದೇವ್ರದೆಲ್ಲ ಬಂದ್ಬಿಡತ್ತೆ ಹೇಳ್ತಾರೆ ಗುರುಗಳೇ, ಅಲ್ವಾ? ಹೌದು. ಅದಕ್ಕೋಸ್ಕರವಾಗಿ ಅದಕ್ಕೆ ಮೆದುಳು ಅಂತಕ್ಕಂತಹ ಒಂದು ವಿಚಾರ ಇದೆಯಲ್ಲ, ಇದು ಇನ್ಕಮಿಂಗ್ ಜಾಸ್ತಿ, ಔಟ್ ಗೋಯಿಂಗ್ ಕಮ್ಮಿ. ಬರ್ತಾನೆ ಇರುತ್ತೆ ಸೆಕೆಂಡ್ಗೂ. ಹೌದಾ? ಈ ಇನ್ಕಮಿಂಗ್ ಜಾಸ್ತಿ ಯಾಕೆ ಆಗಬೇಕು ಅನ್ನೋ ಪ್ರಶ್ನೆಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಎರಡು ವಿಧ ಇದರಲ್ಲಿ ನಾವು ತಿಳ್ಕೊಳ್ಳುವಂಥದ್ದು. ನಂಬರ್ 1, ಮನೆಯಲ್ಲಿ ಯಾರು ಫ್ಯಾನ್ ಕೆಳಗಡೆ ಕೂರ್ತಾರೆ, ರಾತ್ರಿ ಮಲಗುವಾಗ ಫ್ಯಾನ್ ಕೆಳಗಡೆ ಯಾರು ಮಲಗ್ತಾರೆ, ಇವ್ರಿಗೆ ಔಟ್ ಗೋಯಿಂಗ್ ಕಾಲ್ ಜಾಸ್ತಿ. ಫ್ಯಾನ್ ಕೆಳಗಡೆ ಮಲಗ್ತಾರಲ್ಲ ರಾತ್ರಿ ಹೊತ್ತು, ಫ್ಯಾನ್ ಕೆಳಗಡೆ ತಾನೇ ಮಲಕಬೇಕು, ತಣ್ಣಗಾಯ್ತದೆ ಅಂತ. ಆದರೆ ಅವ್ರು ತಣ್ಣಗಾಯ್ತದೆ ಅನ್ಕೊಂಡಿರ್ತಾರೆ, ಕಣ್ಣೇನಾಗಿರುತ್ತೆ ಅಂತ ಅವ್ರಿಗಿನ್ನೂ ಗೊತ್ತಿರಲ್ಲ. ಬೆಳಗ್ಗೆ ತನಕ ಕಣ್ಣು ಮೆದುಳಿಗೆ ಕೊಡ್ತಕ್ಕಂಥ ಮೆಸೇಜ್. ಬೆಳಗ್ಗೆ ಎದ್ದ ತಕ್ಷಣ ಹೆಂಗಿರುತ್ತೆ ಮೆದುಳು ಅಂದರೆ, ಯಾರು ಏನು ಮಾಡಲಿ, ಯಾರು ಹಿಡ್ಕೊಳ್ಳಿ, ಏನು ಮಾಡಲಿ, ಆ ಮಟ್ಟ ಕೊಟ್ಟೋಗಿರುತ್ತೆ. ಫ್ಯಾನ್ ಕತೆ ಏನು ಅಂದ್ಕೊಂಡಿದ್ಯಾ? ಫ್ಯಾನು AC ಕಣ್ಣು ತಡೆಯಲ್ಲ. ಅದರಲ್ಲೂ ಫ್ಯಾನು ಅಂತಕ್ಕಂಥ ವಿಚಾರ ಇದೆಯಲ್ಲ, ತುಂಬ ದೊಡ್ಡ ಡೇಂಜರ್ ಅಂದರೆ ಫ್ಯಾನು. AC ಒಂದು ಪಕ್ಷ ಪರವಾಗಿಲ್ಲ, ಯಾಕೆಂದರೆ ನೇರ ಕಣ್ಣು ಹೊಡೆಯಲ್ಲ ಅದು. ಕೆಲವು ಜನ ಇಟ್ಕೊಂಡಿರ್ತಕ್ಕಂಥ ರೀತಿ ನೀತಿ ಮೇಲೆ ಇರುತ್ತೆ. ಆದರೆ ಫ್ಯಾನ್ ಮಾತ್ರ ತುಂಬ ಡೇಂಜರ್. ಅದರಲ್ಲೂ ಮಕ್ಕಳು ಕೆಲವರಿಗೆ ಈ ಕಾಲದಲ್ಲಂತೂ ಫ್ಯಾನ್ ಹಾಕ್ಬಿಟ್ಟು ಮಲಕ್ಕಳ್ಳಿ ನನ್ನ ಮಗು ಅಂತ ಮಲಗಿಸ್ಬಿಡ್ತಾರೆ. ಅದು ಬೆಳಗ್ಗೆ ಎದ್ರೆ ಉಗ್ರವಾದಿ ಥರ ನೋಡ್ತಿರ್ತದೆ.